ಆತ್ಮೀಯ ಸ್ನೇಹಿತ ಸಂತೋಷ್ ಚವ್ಹಾಣ್ ಅವರು ನಮ್ಮ ಕೆಲಸದ ಅನುಭವದ ಬಗ್ಗೆ ಎರಡು ಮಾತನಾಡ್ತಿದ್ದಾರೆ. ಸಂತೋಷ್, ನಮಸ್ಕಾರ ಅಣ್ಣ. ನಮಸ್ಕಾರ ನಮಸ್ಕಾರ. ನಮ್ಮ ಜೀವನ ಹೇಗಿದೆ ಅಂದ್ರೆ ಫುಲ್ಲು ಇದಾಗ್ಬಿಟ್ಟಿದೆ. ಇಲ್ಲಿ ನಮ್ ಜೀವನ ಬರೀ ರೈತರಿಗಾಗಿನೇ ಇರ್ಬೇಕು ಅನ್ಸುತ್ತೆ ನಮ್ಗೆ. ಹೇಗೆ ಏನಕ್ಕಪ್ಪ ಅಂತ ಹೇಳಿದ್ರೆ ಆ ರೈತರಿಂದನೇ ನಾವು, ಅವ್ರಿಲ್ಲ ಅಂದ್ರೆ ನಾವು ಊರ್ ಬಿಟ್ಟು ಊರಿಗೆ ದುಡಿಯಕ್ ಬರ್ತಿರ್ಲಿಲ್ಲ. ಯಾಕಂದ್ರೆ ನೋಡಿ ನಮ್ಮ ಸ್ನೇಹಿತರೆಲ್ಲ ಹೆಂಗ್ ಕೆಲಸ ಮಾಡ್ತಾರೆ, ನಾವು ಕಂತೆ ಗಿಂತೆ ಎಲ್ಲ ಕಿತ್ಕೊಡ್ಬೇಕು ಒಬ್ಬೊಬ್ರೆ. ಹಾಗಾಗಿ ನೀವು ಎಲ್ಲ ಸುಮ್ನೆ ಜಿಮ್ಮು ಮಾಡಬಹುದು. ಇಂಥ ಟೈಮಲ್ಲಿ ಸ್ವಲ್ಪ ಬಂದ್ರೆ ಶಕ್ತಿನೂ ಬರುತ್ತೆ. ಹೇಗೆ ನಾನು ಹೆಂಗ ಕಬ್ಬು ಕಿತ್ಕೊಡ್ತಾ ಇದ್ದೀನಿ ನೋಡಿ, ಇಲ್ಲಿ ಆರಾಮ್ ನೋಡಿ. ಅದೊಂದೇ ಏನಿಲ್ಲ ಅಂದ್ರೂ ಒಂದು 15 kg ಇದೆ. ಅದೊಂದೊಂದು ಕಂತೆ 15 kg ಇದೆ. ಹಾಗಾಗಿ ನಾವು ಹೇಳ್ತಿರೋದು ಏನಂದ್ರೆ, ಸುಮ್ನೆ ಅಲ್ಲಿ ಇಲ್ಲಿ ಫುಡ್ ಅದು ಇದು ಆಳು ಮೂಳು ಅನ್ನೋದೆಲ್ಲ ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಮ್ಮ ತರ ಕೇಳಿದ್ರೆ ನಿಮ್ಗೂ ಒಂದ್ ಸ್ವಲ್ಪ ಬಾಬಾ ಇವ್ರು ನಮ್ಮ ಕಷ್ಟನೂ ನಿಮ್ಗೆ ಅರ್ಥ ಆಗತ್ತೆ. ರೈತರು ಹೇಗೆ ಏನಪ್ಪ ಇವ್ರ ಜೀವನ ಅಂತ ಹೇಳ್ಬಿಟ್ಟು ನಿಮ್ಗೂ ಅರ್ಥ ಆಗತ್ತೆ. ಹಾಗಾಗಿ ನೀವು ರೈತರಾಗಿ ನೀವು ಕಬ್ಬನ್ನು ಬೆಳೆಸ್ರಿ, ನಮಗೂ ಆಶ್ರಯ ನೀಡಿ. ಯಾಕಂದ್ರೆ ಅದರಿಂದನೇ ನಮ್ಮ ಜೀವನ ಸಾಗ್ತಾ ಇದೆ. ಇವಾಗ ಸುಮಾರು ಒಂದು ಏನಿಲ್ಲ ಅಂದ್ರು ಒಂದು 20 ವರ್ಷ ಆಯ್ತು ನಾವು ಈ ಕಬ್ಬು ಕಡೆಗೆ ಸ್ಟಾರ್ಟ್ ಮಾಡಿದ್ದು. ಅವಾಗಿಂದ ಈ ಕಬ್ಬು ಅಂದ್ರೆ ನಮ್ಗೆ ಬಂಡವಾಳ ಆಗ್ಬಿಟ್ಟಿದೆ ಇವಾಗ. ಯಾಕಪ್ಪ ಅಂದ್ರೆ ಈ ಕಬ್ಬು ಇಲ್ದೆ ನಾವಿಲ್ಲ. ಹಾಗೆ ಎಲ್ಲಾರ್ಗು ಸ್ವಲ್ಪ ಹೇಳ್ಬಿಡ್ರಿ ಆಯ್ ಅಂತ ಹೇಳ್ರಪ್ಪ. ಎಲ್ಲ ನಿಮ್ಮ ಹೇಳಿ ಎಲ್ಲರೂ. ಸರಿ ಆಯ್ತು, ಓಕೆ, ನಾನು ಕಬ್ಬನ್ನು ನಾನು ಕೊಡ್ತೀನಿ. ಸರಿ ಆಯ್ತು. ಪ್ಲೀಸ್ ಎಲ್ಲರೂ ಹಾಯಾಗಿರಿ, ಖುಷಿ ಆಗಿರಿ. ಆರೋಗ್ಯ ನಿಮ್ಮ ಕೈಲಿದೆ. ಒಳ್ಳೇದಾಗ್ಲಿ. ನಮಸ್ಕಾರ ರೈತ ಬಾಂಧವರೇ. ವಿಡಿಯೋ ಮಾಡೋ ಮತ್ತೆ ಉದ್ದೇಶ ಏನಪ್ಪಾ ಅಂದ್ರೆ ಯಾರು ಇದಾಗ್ಬಾರ್ದು. ನಿನ್ನೇನೋ ಒಂದು ನಾ ಹೇಳಿದ್ದೆ ಕಬ್ಬು ಕಟಾವ್ ಆದ್ಮೇಲೆ ವಿಡಿಯೋ ಮಾಡ್ತೀನಿ ಹೇಳಿ. ಇನ್ನು ಕಬ್ಬು ಕಟಾವ್ ಕೂಡ ನಡೀತಾ ಇದೆ. ಮತ್ತು ಈ ಕಡೆ ನಿನ್ನೆ ಕಡದ ಕಬ್ಬು ಇವತ್ತು ಲೋಡಿಂಗ್ ಕೂಡ ಆಗ್ತಾ ಇದೆ, ಲೋಡ್ ಮಾಡ್ತಾ ಇದ್ದಾರೆ. ಬಹಳಷ್ಟು ಅವ್ರು ನೋಡಂಗ ಆಶ್ಚರ್ಯ ಇತ್ತು. ಏನ್ ಆಶ್ಚರ್ಯ ಇತ್ತಪ್ಪ ಅಂದ್ರ ಬಹಳ ಶಕ್ತಿಶಾಲಿ ಅನ್ನೋದು ಎಲ್ಲರೂ. ಅವ್ರು ಮಾಡೋ ಕೆಲ್ಸಕ್ಕ ನಾ ಫಿದಾ ಆಗೀನಿ. ಯಾಕಂದ್ರ ಇಂತ ಬಿಸಿಲಲ್ಲಿ ಕೂಡ ಕಬ್ಬು ಕಡುದು ಒಂದೊಂದು ಗಾಡಿ ಬರೀ 2 ಗಂಟೆದ ಲೋಡ್ ಮಾಡ್ತಾರಂದ್ರೆ ದೇರ್ ಇಸ್ ಅ ಪವರ್ಫುಲ್ ಪರ್ಸನ್. ಅದ್ರಲ್ಲಿ ಎರಡು ಮಾತಿಲ್ಲ. ಅವರೆಲ್ಲ ಬಹಳ ಶಕ್ತಿಶಾಲಿಗಳಿದಾರ. ಮತ್ತ ಸಂತೋಷ್ ಕೂಡ ಈಗಾಗ್ಲೇ ಮಾತಾಡಿದನು, ಸಂತೋಷ್ ಚವ್ಹಾಣ್ ಅವರು. ಏನಿಲ್ಲ ಇಷ್ಟೇ, ಕಬ್ಬು ಲೋಡಿಂಗ್ ನಡ್ದದ. ನೋಡ್ಬೇಕು ಇನ್ನು ಎಷ್ಟಾಗುತ್ತೆ ಎಷ್ಟಿಲ್ಲ, ಆಮೇಲೆ ಸೆಕೆಂಡ್ರಿ ಅದು ಹೇಳೋದು. ಬಟ್ ಈ ಖುಷಿಯ ಸಂಗತಿ ವಿಚಾರ ಏನಪ್ಪಾ ಅಂದ್ರೆ ಅವ್ರು ಲೋಡಿಂಗ್ ಮಾಡೋದ್ರ ಬಹಳ ಖುಷಿ ಆಯ್ತಾನೆ. ಯಾಕಂದ್ರೆ ಅವ್ರೆಲ್ರು ಮ್ಯಾಗ ಒಯ್ರೋದು ಐಡಿಯಾ ಮಾತ್ರ ಭಾರಿ ಮಾಡ್ಯಾರ. ಕಬ್ಬು ಮ್ಯಾಲ ಎಪ್ಸೋದು, ಪಳಿ ಮೇಲೆ ಅಲ್ಲೊಂದು ಮತ್ತೊಂದು ಲಿಫ್ಟ್ ತರ ಮಾಡಿಬಿಟ್ರ. ಒಟ್ಟ ನನ್ ಬಹಳ ಆಶ್ಚರ್ಯ ಇತ್ತು ಅವ್ರ ಕೆಲಸ ಮಾಡೋದು ನೋಡಿ. ಮತ್ ಬಹಳ ಸರಳ ಮಾಡ್ತಾರೆ ಕೆಲಸ ಅವ್ರು. ನಮ್ಗೆ ಎತ್ತದಾಗಲ್ಲ ಒಂದು ಪೆಂಡಿ. ಬಟ್ ಅವ್ರ ಏನಪ್ಪಾ ಅಂದ್ರೆ ಈಸಿ ಟೆಂಪ್ಟಿಂಗ್ ಹಿಂಗ್ ಮಾಡಿ ಮ್ಯಾಗ ಹೋದ್ರೆ ಸೀದಾ ಅಲ್ಲಿಗೆ ಹೋಗ್ಬಿಡ್ತದೆ. ಸೀದಾ ಕಬ್ಬು ಒಬ್ಬರಿಗೊಬ್ಬರು ಆಯಾಸ ಆಗೋದಿಲ್ಲ. ಆ ನೀಟಲ್ಲಿ ಕೆಲಸ ಮಾಡ್ತಾರೆ ಅವರು. ನಮ್ಗೆ ಡ್ರೈವರ್ ಕೆಲಸ ಅನುಕೂಲ ಆಗೋದು. ರೈಟ್, ಹೌದು. ಎಸ್ ಕಬ್ಬು ಒಣಗಿ ಬಿಡ್ತೈತಿ. ನಮ್ಮ ಲಕ್ಷ್ಮಣ ಡ್ರೈವರು ಮೇನ್ ಅಂದ್ರೆ ಅವರೇ ನಮ್ಮ 20 ಜನತೆ ಎಲ್ಲ ಅವ್ರ ಕೈಲೇ ಇದೆ. ಎಲ್ಲ ಅವ್ರ ಕೈಯಲ್ಲಿದೆ ಬಹುಶಃ. 20 days ನೋಡಿದ್ರೆ ಇಲ್ಲಿ ತನಕ ಲಾರಿ ಬಾರೊಬ್ಬರು ತಿರುಗಾಡಿಸಿದ್ರು, ಎಲ್ಲ ಗಟ್ಟಿ ಮಾಡಿದ್ರು. ಲಕ್ಷ್ಮಣ್ ಎರಡು ಮಾತಾಡ್ತೇನಪ್ಪ. ನೀನ್ ಅನ್ಬೋದು ಕೆಲ್ಸದ ಬಗ್ಗೆ ಮಾತಾಡ್ತೀಯ?